ಎಲ್ಲರಿಗೂ ನಮಸ್ಕಾರ. ಆಶ್ರಯ ಟಾಕ್ಸ್ಗೆ ಸ್ವಾಗತ. ನಾನು ಆಶಾ ಕುಮಾರ್ ಸ್ವಾಮಿ, ಸೈಕಾಲಜಿ ಸ್ಪೆಷಲ್ ಎಜುಕೇಟರ್ ಆ್ಯಂಡ್ ಪಬ್ಲಿಕ್ ಸ್ಪೀಕಿಂಗ್ ಕೋಚ್. ಇವತ್ತು ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡೋಣ. ಮಾನಸಿಕ ಆರೋಗ್ಯ ಶಾರೀರಿಕ ಆರೋಗ್ಯದಷ್ಟೇ ಇಂಪಾರ್ಟೆಂಟ್. ನಮಗೆ ಜ್ವರ ಬಂದಾಗ, ಹುಷಾರಿಲ್ದಾಗ ಅಥವಾ ಶಾರೀರಿಕವಾಗಿ ಏನಾದರೂ ಸಮಸ್ಯೆ ಅನುಭವಿಸಿದಾಗ ನಾವು ಔಷಧಿಯನ್ನು ತಗೊಳ್ತಾ ಇದ್ದೇವೆ. ಆದರೆ ಮಾನಸಿಕವಾಗಿ ತೊಂದರೆ ಅನುಭವಿಸಿದಾಗ ಅದ್ರ ಬಗ್ಗೆ ನಾವು ಮಾತನಾಡುವುದಕ್ಕೂ ಕೂಡ ಹಿಂಜರಿದ್ದೇವೆ. ಡಿಪ್ರೆಷನ್, ಆನ್ಸೈಟಿ, ಒತ್ತಡ ಇದೆಲ್ಲವೂ ಕೂಡ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಸಮಾಜದಲ್ಲಿ ನೀವು ಯಾರ ಹತ್ರಾದ್ರೂ ಹೋಗಿ ಕೇಳಿದಾಗ ಹೇಗಿದ್ದೀರಾ ಅಂತ ಅಂದಾಗ ಕೊಡುವಂತ ಆನ್ಸರ್ ಚೆನ್ನಾಗಿದ್ದೇವೆ. ಆದರೆ ನಿಜವಾಗ್ಲೂ ಚೆನ್ನಾಗಿದ್ದಾರಾ? ಮನಸ್ಸಿನೊಳಗಿಂದ ಅವರು ಅಳ್ತಾ ಇಲ್ವಾ? ನೀವು ಮನಸ್ಸಿಂದ ಅಳ್ತಾ ಇದ್ದು ಹೊರಗಡೆ ನಗುವನ್ನು ತೋರಿಸಿದಾಗ ಅದು ಸುಳ್ಳಾಗ್ಬೋದಲ್ವಾ? ನಿಮ್ಮ ಮನಸ್ಸಿನ ಆಳು ಯಾರಿಗೂ ಗೊತ್ತಾಗದೇ ಇರ್ಬೋದಲ್ವಾ? ಕಲಿಕೆಯಲ್ಲಿ ಹಿನ್ನಡೆಯುತ್ತಿರುವಂತಹ ಒಬ್ಬ ವಿದ್ಯಾರ್ಥಿ, ಕಚೇರಿಯಲ್ಲಿ ಬಹಳಷ್ಟು ಒತ್ತಡವನ್ನು ಅನುಭವಿಸಿ ಕೆಲಸ ಮಾಡ್ತಿರುವಂತಹ ಒಬ್ಬ ಉದ್ಯೋಗಿ, ಇನ್ನು ಮನೆ, ಜೀವನ, ಮಕ್ಕಳು ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುತ್ತಿರುವಂತಹ ಒಬ್ಬ ತಾಯಿ, ಇವರೆಲ್ಲರೂ ಬಲವಂತವಾಗಿ ನಗಬೇಕು. ಇವರ ಒತ್ತಡವನ್ನು ಹೇಳೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಕೂಡ ಇರ್ಬೋದು. ಭಾರತದಲ್ಲಿ 10-15% ಜನ ಮಾನಸಿಕವಾದ ಒತ್ತಡದಲ್ಲಿ ಬಳಲ್ತಾ ಇದ್ದಾರೆ. ಕೇವಲ ಕೆಲವು ಪರ್ಸೆಂಟ್ ಜನ ಮಾತ್ರ ಅವರ ಸಹಾಯವನ್ನು ಪಡಿತಾರೆ, ಮೆಂಟಲ್ ಹೆಲ್ತನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. ಆದರೆ ಯಾಕೆ ಭಾಳಷ್ಟು ಜನ ಹೋಗ್ತಾ ಇಲ್ಲ, ಸಹಾಯ ಪಡಿತಾ ಇಲ್ಲ, ಸೈಕಾಲಜಿಸ್ಟ್ ಹತ್ರ, ಸೈಕ್ಯಾಟ್ರಿಸ್ಟ್ ಹತ್ರ ಯಾಕೆ ಕನ್ಸಲ್ಟ್ ಮಾಡ್ತಾ ಇಲ್ಲ ಅಂತಂದರೆ ಸ್ಟಿಗ್ಮಾ ಇದೆ. ನಾನು ಮಾನಸಿಕವಾಗಿ ಕುಗ್ಗಿದ್ದೇನಾ, ನನಗೆ ಮಾನಸಿಕ ಅಸ್ವಸ್ಥತೆ ಇದೆಯಾ, ನಾನೇನು ಪಾಗಲ, ತಲೆ ಹುಚ್ಚನ ಅಂತ ಅವರಿಗೆ ಒಂಥರ ಹಿಂಜರಿಕೆ ಆಗುತ್ತೆ. ಇನ್ನು ನಾನೇನಾದರೂ ಹೋದರೆ, ಸಹಾಯ ಕೇಳಿಕೊಂಡು ಹೋದರೆ ನನ್ನ ಜೀವನದಲ್ಲಿ ನಾನು ಸರಿಯಿಲ್ಲ ಅಂತ ಹೇಳಿ ಜನರು ಜಡ್ಜ್ ಮಾಡ್ತಾರಾ ಅಂತ ಅವರು ತುಂಬಾ ಮತ್ತಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ. ಅವಶ್ಯಕತೆ ಇದ್ದಲ್ಲಿ ಸರಿಯಾದ ಮಾರ್ಗದರ್ಶನದಲ್ಲಿ ಥೆರಪಿ, ಕೌನ್ಸಿಲಿಂಗ್, ಮೆಡಿಕೇಷನ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಮಾನಸಿಕ ತೊಂದರೆ ಒಳಗಾಗುವುದು ಅಪರಾಧವೇನಲ್ಲ. ಇದನ್ನು ಮುಕ್ತವಾಗಿ ಚರ್ಚಿಸೋಣ. ಮಾನಸಿಕವಾಗಿ ಒಬ್ಬ ಸದೃಢ ವ್ಯಕ್ತಿಯಾಗೋಣ. ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೇನೆ ಅಂತ ಹೇಳಿ ಮನಸ್ಸಿಂದ ಹೇಳೋದನ್ನು ಕಲಿಯೋಣ. ಸದೃಢ ಸಮಾಜವನ್ನು ಕಟ್ಟೋದಕ್ಕೆ ಮಾನಸಿಕವಾದಂತಹ ಆರೋಗ್ಯವೂ ಕೂಡ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು.